ಸ್ನೇಹಿತರೆ ನಮಸ್ತೆ. ನಾನು ನಿಮ್ಮ ಸರ್ವಧರ್ಮ ಯುವ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಎಚ್.ಎಸ್. ದುಡ್ಡೇಶ್ ಮಾತಾಡ್ತಾ ಇದ್ದೀನಿ. ಈ ಲೈವ್ ಮಾಡೋ ಉದ್ದೇಶ ಏನಪ್ಪಾ ಅಂದ್ರೆ, ಗಿರೀಶ್ ಮಂಟಣ್ಣ ಅವರು ಗಿರೀಶ್ ತೋಟಣ್ಣ ಈ ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಏನು ಈ ಅಭಿವೃದ್ಧಿ ಸಂಘ ಇದೆಯಲ್ಲ, ಧರ್ಮಸ್ಥಳ ಸಂಘ, ಅದರ ವಿರುದ್ಧವಾಗಿ ಮಾತನಾಡಿದ್ದಾರೆ. ವಿರುದ್ಧವಾಗಿ ಹೆಂಗ್ ಮಾತಾಡಿದಾರಪ್ಪ ಅಂದ್ರೆ, ಸತ್ಯಾಂಶವನ್ನು ಹೇಳಿದ್ದಾರೆ ಜನತೆಗೆ, ನಾಡಿನ ಜನತೆಗೆ. ಅದನ್ನ ಒಬ್ಬ ಏನೋ ಈ ಹಿಂದೂ ಧರ್ಮದ ರಕ್ಷಣೆ ನಾನು ನಿಲ್ತೀನಿ ಅಂತೇಳಿ ಭಿಕ್ಷೆ ಬೇಡ್ತಾನಲ್ಲ ಆನ್ಲೈನ್ ಅಲ್ಲಿ ಭಿಕ್ಷುಕ, ಪುನೀತ್ ಕೇರೇಳಿ ದೊಡ್ಡದಾಗಿ ಗಿರೀಶ್ ತೋಟಣ್ಣನವ್ರಿಗೆ ಮಾತಾಡ್ತಾನ. ಏನ್ ನೈತಿಕತೆ ಇದೆಯಪ್ಪ ನಿನಗೆ ಅವ್ರ ಬಗ್ಗೆ ಮಾತಾಡಕ್ಕೆ? ಪುನೀತ್ ಕೇರೇಳಿ ನಿನಗೆ ಹೇಳ್ತಿರೋದು, ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಗ್ರಾಮ ಈ ಸಂಘ ಅಂತೇಳಿ ಮಾಡ್ಕೊಂಡು ಜನರನ್ನ ದಾರಿನ ದಿಕ್ತಪ್ಪಿಸಿದ್ದಾರೆ. ಪುಕ್ಷಟೇನ ಜನ ಏನಂದ್ರಲ್ಲ, 4 ಲಕ್ಷ ಜನ ಮುಸಲ್ಮಾನರಿಗೆ ನಮ್ಮ ಧರ್ಮಾಧಿಕಾರಿಗಳು ದೇವಮಾನವ ಅಂತ ಹೇಳಿದಲ್ಲಪ್ಪ. ಯಾವನಪ್ಪ ದೇವಮಾನವ? 36% ಬಡ್ಡಿ ತಿಂತಾನ, ಬಡ್ಡಿ ಕೋರ ಅವನು. ಧರ್ಮಾಧಿಕಾರಿ ಅಂತ ಏನ್ ಹೇಳ್ತೀಯಲ್ಲ, ಅವನು 36% ಬಡ್ಡಿಯನ್ನು ತಿಂತಾ ಇದ್ದಾನೆ. ಅರ್ಥ ಆಯ್ತಾನಪ್ಪ? ಪುನೀತ್ ಕೇರೇಳಿ ಬಡವರ ರಕ್ತವನ್ನ ಈರ್ತಾ ಇದ್ದಾರೆ ಶ್ರೀ ಮಂಜುನಾಥ ಸ್ವಾಮಿಯ ಹೆಸರಲ್ಲಿ. ನಿಜ ಕಣಯ್ಯ, ಹರಕೆ ದುಡ್ಡು ಬಂದಿರತಕ್ಕಂಥ ದಿನಕ್ಕೆ ಸರಿಸುಮಾರು 2 ಕೋಟಿ ದುಡ್ಡು ಬರುತ್ತೆ. ಯಾರಿಗೆ ಅಭಿವೃದ್ಧಿ ಮಾಡಿದರೆ? ಧರ್ಮಸ್ಥಳ ಸುತ್ತಮುತ್ತ ಇರ್ತಕ್ಕಂಥ ಅಲ್ಲಿ ಜನಗಳನ್ನ ನೋಡು. ಅಲ್ಲಿ ಏನಾದ್ರು 1 ಕೋಟಿ ಬೆಲೆ ಬಾಳುತ್ತೆ ಒಂದು ಜಮೀನ್ ಅಂದ್ರೆ, ಅದನ್ನ 10 ಲಕ್ಷನೋ 5 ಲಕ್ಷನ ಕೊಟ್ಟು ದೌರ್ಜನ್ಯದಿಂದ ಬರ್ಸ್ಕೊಂಡಿದ್ದಾರೆ. ಸರಿನಾ? ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂತ ಹೇಳ್ತಿಲ್ಲ, ನಮಗೂ ಮಂಜುನಾಥ ಸ್ವಾಮಿ ಬಗ್ಗೆ ಒಂದು ಭಕ್ತಿ ಇದೆ, ಶ್ರದ್ಧೆ ಇದೆ. ಬಟ್ ಅಲ್ಲಿ ಆಡಳಿತ ಮಂಡಳಿ ಇದೆಯಲ್ಲ, ಏನ್ ಮಾಡ್ತಾ ಇದ್ದಾರೆ? ಒಂದು ಚಪ್ಪಲಿ ಸ್ಟ್ಯಾಂಡ್ ಇಂದ ಹಿಡಿದು ಒಂದು ಖರೀದಾರ ಕೊಡೋ ತನಕನು ಏನ್ ಮಾಡ್ತಾ ಇದಾರೆ? ದೇವರ ಹೆಸರಲ್ಲಿ ದಂಧೆ ಮಾಡ್ತಾ ಇದಾರೆ. ದೇವರ ಹೆಸರಲ್ಲಿ ದಂಧೆ ಮಾಡ್ತಾ ಇದಾರೆ. ಪುನೀತ್ ಕೇರೇಳಿ ನಿನಗೆ ಹೇಳ್ತಾ ಇರೋದು, ದೇವರ ಹೆಸರಲ್ಲಿ ದಂಧೆ ಮಾಡ್ತಾ ಇದಾರೆ ಕಣಯ್ಯ. ಒಬ್ಬ ಸಮೀರ್ MD ಅಂತೇಳಿ ಆ ಸೌಜನ್ಯ ಹೆಣ್ಮಗಳ ಪರವಾಗಿ ಒಂದು ವಿಡಿಯೋನ CBI ಅವರು ತನಿಖೆ ಮಾಡಿಲ್ಲ. ಅಷ್ಟು ಸ್ಪಷ್ಟತವಾಗಿ ಹೆಂಗಾಯ್ತು, ಟೈಮಿಂಗ್ ಆಯ್ತು, ಇದರಲ್ಲಿ ಎಷ್ಟು ಜನ ಸಾಕ್ಷಿಗಳಿದ್ರು, ಪ್ರತ್ಯಕ್ಷ ಸಾಕ್ಷಿಗಳು ಎಷ್ಟಿದ್ರು, ಎಷ್ಟು ನಾಶ ಆಯ್ತು, ಯಾರು ಹೆಂಗಾಯ್ತು, ಸಂತೋಷ್ ರಾವ್ ಬಾಹುಬಲಿ ಬೆಟ್ಟದಲ್ಲಿ ಹೆಂಗಿದ್ದ, ಯಾಕೆ ಬಂದಿದ್ದ, ಒಂದ್ ಹೆಣ್ಮಗಳಿಗೆ ಆತಲ್ಲ ಅನ್ಯಾಯ, ಅದ್ರ ನಿನ್ನ ಅಕ್ಕನೋ ತಂಗಿನೋ ನಾದ್ನಿನೋ ನಿನ್ನ ಸೊಸೆನೋ ನಿನ್ನ ಹೆಂಡ್ತಿನೋ ಮತ್ತೆ ಒಬ್ರು ಯಾರಿಗಾರ ಆಗಿದ್ರೆ ನೀನು ಸಹಿಸಿದ್ದ? ಆ ಸೌಜನ್ಯನ ಗುಪ್ತಾಂಗದಲ್ಲಿ 6 ಇಂಚು ಮಣ್ಣನ್ನ ತುಂಬಿದಾರೆ ಕಣಯ್ಯ. ಅದೇ ಧರ್ಮಸ್ಥಳದಲ್ಲಿರ್ತಕ್ಕಂಥ ಆ ದೊಡ್ಡ ಮನೆಯವರು ಸಂಬಂಧಪಟ್ಟವರು ಅಷ್ಟೆಲ್ಲ ಮಾಡಿದ್ರು ಸಮೇತ ಕಾನೂನು ದಿಕ್ತಪ್ಪಿಸಿ ಸಾಕ್ಷಿಗಳನ್ನ ನಾಶ ಮಾಡಿ ಇಲ್ಲಿ ತನಕ ಹೋರಾಟ ನಿಂತಿಲ್ಲ. ಧರ್ಮಸ್ಥಳದ ವಿರುದ್ಧವಾಗಿ ಧರ್ಮಸ್ಥಳದ ವಿರುದ್ಧ ಯಾರು ಬರ್ತಾ ಇಲ್ಲ. ಧರ್ಮಸ್ಥಳದಲ್ಲಿ ಧರ್ಮನ ಇಲ್ಲ ಕಣಯ್ಯ. ಗೋಬೆ, ಮುಟ್ಟಾಳ, ನಪುಂಸಕ, ನರ್ಲಿಂಗಿ, ಶಂಡ, ಪಿಂಪು ಕೇರೇಳಿ, ಕೊಲೆಗಡುಕ, ಧರ್ಮಸ್ಥಳ ಧರ್ಮನೇ ಇಲ್ಲ. ಎಲ್ಲಿದೆ ಧರ್ಮ? ಬಾಹುಬಲಿ ಪೂಜೆ ನಡೀತದೆ ಅಂತ 6 ತಾಸು ಕೂಡಕ್ಕಂತ ಇದಾರೆ. ಎಲ್ಲಿ? ಆ ಒಂದು ಕಾನಲ್ಲಿ ತಿರುಪತಿಯಲ್ಲಿ ಹೆಂಗೆ ರಶ್ ಇದ್ರೆ ಅದನ್ನ ಮಾಬ್ ಮಾಡಕ್ಕೆ ಆ ರೀತಿ ಮಾಡ್ತಾ ಇದಾರೆ. ಧರ್ಮಸ್ಥಳ ಅಂದ್ರೆ ಹೆಂಗಿರ್ಬೇಕು? ಪ್ರತಿಯೊಬ್ಬರಿಗೂ ಧರ್ಮ ಇರಬೇಕು. ಇದ್ದವನಿಗೂ ಒಂದೇ, ಇಲ್ದನಿಗೂ ಒಂದೇ.
ಬಡವ, ಶ್ರೀಮಂತ, ದೀನ, ದಲಿತ ಎಲ್ಲರೂ ಒಂದೇ. ಅಲ್ಲಯ್ಯ, ಅಲ್ಲಿಂದ ಬರ್ತಕ್ಕಂತ ಆದಾಯ ಐತಲ್ಲ, ಯಾರ ಲೆಕ್ಕ ಕೇಳ್ತಾ ಇದಾರೆ? ಅದು ನಮ್ಮ ಮುಜರಾಯಿ ಇಲಾಖೆಗೆ ಸೇರಿಲ್ಲ. ಯಾಕಂದ್ರೆ ಅದು ಜೈನ ಒಂದು ಸಾಂಪ್ರದಾಯಿಕ, ಜೈನ ಒಂದು ಟ್ರಸ್ಟಿ ಸೇರಿದಕ್ಕಂತ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ನಮ್ಮ ಮನೆತನದ್ದು ಅಂತೇಳಿ ಶ್ರೀಮತಿ ಶ್ರೀಯುತ ಹೆಗಡೆ ಅವರು ಹೇಳ್ಕೊಂತಾರೆ. ಸರಿನಾ? ಆ ದುಡ್ಡನ್ನ ಇವ್ರು ನಿಜವಾಗೂ ದಾನ ಧರ್ಮ ಮಾಡಂಗಿದ್ರೆ ದೀನ, ದಲಿತರ, ಬಡವರ, ಕೂಲಿ ಕಾರ್ಮಿಕರ, ಪೌರ ಕಾರ್ಮಿಕರ ಮನೆಗಳಿಗೆ, ಯಾರಿಗ್ ಮನೆ ಇಲ್ಲ, ಯಾರಿಗ್ ಕೆಲಸ ಇಲ್ಲ, ಯಾರ ಮಕ್ಕಳಿಗೆ ವಿದ್ಯಾಭ್ಯಾಸ ಓದ್ಸಿಕ್ ಆಗ್ತಾ ಇಲ್ಲ ಅಂತವ್ರಿಗೆ ಮಾಡಿದ್ರೆ ನಾನು ಮೆಚ್ತಾ ಇದ್ದೆ ಧರ್ಮಾಧಿಕಾರಿಗಳನ್ನ. ಏನ್ರಿ ಧರ್ಮಾಧಿಕಾರಿಗಳು, ಏನು ದೇವಮಾನವನು? ಲಂಕೇಶ್ ಅವರು ಹಿರಿಯ ಪತ್ರಕರ್ತರು. ಆಮೇಲೆ ನಮ್ಮ ಅಗ್ನಿಶ್ರೀಧರ್ ಸಾಹೇಬ್ರು ಹೇಳ್ತಾರೆ, ಇವ್ರ ಕನಸಲ್ಲಿ ಧರ್ಮ ದೇವತೆಗಳು ಬಂದ್ರಂತೆ. ಯಾವ ಬಟ್ಟೆ ಹಾಕಿದ್ರಪ್ಪ ಧರ್ಮ ದೇವತೆಗಳು? ಹೆಣ್ಣೋ ಗಂಡೋ? ಕೇಳ್ತಾರೆ, ತುಂಬಾ ರಸವತ್ತ ಕೇಳ್ತಾರೆ, ತುಂಬಾ ಚೆನ್ನಾಗಿ ಕೇಳ್ತಾರೆ. ಆಯ್ತಾ? ಪುನೀತ್ ಕಿರಳೆ ನಿನಗೆ ಹೇಳ್ತಾರದು, ವಿಷಯದ ಬೀಜವನ್ನು ಬಿತ್ತಕ್ ಬಂದಿರತಕ್ಕಂತ ಏಕೈಕ ನಾಮರ್ದ ನರ್ಲಿಂಗಿ ನೀನು. ನಾವು ಭಾರತಾಂಬೆ ಮಕ್ಕಳು, ನಾವು ಭಾರತೀಯರು, ನಾವೆಲ್ಲರೂ ಒಂದೇ. ಯಾವ ಸಂವಿಧಾನದಲ್ಲಿಲ್ಲ ಇವ್ರು ಮಾತಾಡಿಸ್ಬೇಡ್ರಿ ಅವ್ರು ಮಾತಾಡಿಸ್ಬೇಡ್ರಿ ಅಂತೇಳಿ. ನಾನು ಹೇಳ್ತೀನಿ, ಧರ್ಮಸ್ಥಳ ಧರ್ಮನೇ ಇಲ್ಲ ಕಣಯ್ಯ. ಎಲ್ಲಿದೆ ಧರ್ಮ? ಒಂದು ಕರಿ ದಾರದಿಂದ ಹಿಡಿದು ನೇತ್ರಾವತಿ ನೀರು ಕೊಡೋದು ಅಲ್ಲಿ ತನಕ ದುಡ್ಡು ತಗೊಂತಾರೆ. ಅಲ್ಲಿ ಜೈನರಿಗೆ ಸಪರೇಟ್ ಆಗಿ ಭೋಜನ ಶಾಲೆ ಇದೆ. ತಾರತಮ್ಯ ಮಾಡ್ದಂತ ಧರ್ಮಾಧಿಕಾರಿ ಇವನು. ಎಲ್ಲಿದ್ದೀರಿ ಧರ್ಮಸ್ಥಳದಲ್ಲಿ ಧರ್ಮ? ಎಲ್ಲರನ್ನೂ ತನ್ನ ಅಂಗೈ ಮುಷ್ಟಿಯಲ್ಲಿ ಇಟ್ಕೊಂಡು ಸರ್ವಾಧಿಕಾರಿ ಮೆರಿತಾ ಇರ್ತಕ್ಕಂತ ಅಲ್ಲಿರ್ತಕ್ಕಂತ ದೊಡ್ಡ ಮನೆಯವರು. ಪುನೀತ್ ಕಿರಳಿ, ನೀನು ಏನೋ ಒಂದು ಮಾಡ್ತಾ ಇದೆಯಾ. ನಮ್ಮ ಹಿಂದೂಗಳು, ನಮ್ಮ ಹಿಂದೂ ರಾಷ್ಟ್ರನ ರಕ್ಷಣೆ ಮಾಡಪ್ಪ, ನಿನ್ ಮನೆ ಬಾಗ್ಲಿ ಯಾರು ಬಂದಿಲ್ಲಪ್ಪ. ಫೋನ್ ಪೇ, ಗೂಗಲ್ ಪೇ ಗಿರಾಕಿ ನಾನು ರಕ್ಷಣೆ ಮಾಡ್ತೀನಿ. ಏನೋ ರಕ್ಷಣೆ ಮಾಡೋದ್ ನೀನಲ್ಲೇ ಬೋಸುಡಿಕೆ. ನಿನ್ನ ಮನೆ ನೀನ್ ರಕ್ಷಣೆ ಮಾಡ್ಕೋ, ನೀನ್ ರಕ್ಷಣೆ ಮಾಡ್ಕೋ ಬೋಸುಡಿಕೆ. ಅವ್ರು ಹೇಳಿರೋದು ಏನು ತಪ್ಪಿದೆ? ಶ್ರೀ ಕ್ಷೇತ್ರ ಧರ್ಮಸ್ಥಳ ಡೆವಲಪ್ಮೆಂಟ್ ಆಫೀಸ್ ಇದೇನೋ ಡೆವಲಪ್ಮೆಂಟ್ ಮಾಡ್ತೀವಿ ಅಂತೇಳಿ ಅಭಿವೃದ್ಧಿ ಸಂಘ ಮಾಡಿದಾರಲ್ಲ, 36% ಬಡ್ಡಿ ಪೀಕ್ತಾ ಇರೋದು ಬಡವ್ರ ಹತ್ರ. ಬೋಸುಡಿಕೆ ಧರ್ಮಾಧಿಕಾರಿಗಳ ಬಗ್ಗೆ ಬಂದ್ಬಿಟ್ಟ ಅವನ ಪರವಾಗಿ ತೋಡ್ಲಾಯಕ ಇವನೊಬ್ಬ ಸೂಲಿಬೇಲೆ ಅಂತೆ, ಅವನೊಬ್ಬ ಹೆಂಗ್ ಪುಂಗ್ಲಿ ಅಂತ ಅವನೇನು ಮಾತಾಡಿದ್ರು ಹಿಂದೂ ಅಲ್ಲಲೇ. ಆ ಸಮೀರ್ ಆ ಹುಡುಗ, ಅವನಿಗೆ ವಾಟ್ಸಾಪ್ ಹೇಳೋ, ಕೈ ಮುಗಿವಾಗ ನೀನ್ ಖಾಲಿ ಬೀಳೋ ಬೋಸೋಡಿಕೆ. ನೀನ್ ಅವನಿಗೆ ಹೋಗಿ ನಿನ್ನ ತಿಕ್ಕಲ್ ದಮ್ಮಿದ್ರೆ ಬಾರಲ್ಲೇ ಹೋರಾಟ ಮಾಡೋಣ. ಧರ್ಮಸ್ಥಳ ವಿಚಾರಕ್ಕೆ ಬಂದ್ರೆ ಏನ್ ದತ್ತುಪುತ್ರ ನೀನು ಬೋಸೋಡಿಕೆ? ಅಲ್ಲಿ ಗೊತ್ತು ಎಷ್ಟು ಜನಕ್ಕೆ ಅನ್ಯಾಯ ಆಗಿದೆ. 462 ಅಲ್ಲಿ ಮರ್ಡರ್ ಆಗಿದ್ದಾವೆ. ನ್ಯಾಚುರಲ್ ಡೆತ್, ಅನ್ಯಾಚುರಲ್ ಡೆತ್, ಒಂದಕ್ಕೂ ಸಾಕ್ಷಿ ಇಲ್ಲ. ತಿಳ್ಕೊಂಡ್ ಮಾತಾಡೋ ಫಸ್ಟ್. ಬಂದ್ಬಿಡ್ದಂತ ದೊಡ್ಡದಾಗೆ ಯಾರೋ 4 ಜನ ಹಿಡ್ಕಂದು ಅನ್ಯಾಯ ಕೊಲೆ ಮಾಡದಲ್ಲ ಲೇ. ಅಂಧ ಕಾಲದಿಂದನೂ ಇತಿಹಾಸ ಇದೆ. ಒಂದು ರಾಜ ಮನೆತನದಲ್ಲಿ ಏನಾರ ಒಂದು ಕಾರ್ಯಕ್ರಮ ಆಗ್ಬೇಕಂದ್ರೆ ಅವಾಗಿನ ಕಾಲದಲ್ಲಿ ಒಂದು ದೊಡ್ಡ ಎತ್ತನ್ನ, ಹೋರಿಯನ್ನ ಕಡಿದು ಪೂಜೆ ಮಾಡಿ ತಿಂದ ಆಹಾರ ನೀನೇ ಮನ್ಲಿ ಲೇ ಬೋಸುಡಿಕೆ. ನಮ್ಮ ಭಾರತ ಗೋಮಾಂಸ ರಫ್ತು ಮಾಡೋದ್ರಲ್ಲಿ 2ನೇ ಸ್ಥಾನದಲ್ಲಿದೆ. ಎಷ್ಟು ಕೇಳೋ ಲೇ ಸೋಕಾಲ್ಡ್ ಪಿಂಪ್? 2ನೇ ಸ್ಥಾನದಲ್ಲಿದೆ ನಮ್ಮ ಭಾರತ ದೇಶ. ಹೆಮ್ಮೆ ತಾನೆ? ಹೆಮ್ಮೆ ಅಲ್ಲ ನಿನಗೆ? ಅದನ್ನ ತಡೆಯಲೇ ಬೋಸುಡಿಕೆ. ಎಷ್ಟು ದನಗಳು ಕಡಿತಾರೆ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು, ದೊಡ್ಡ ದೊಡ್ಡ ಟಿವಿ ಚಾನಲ್ ಅಲ್ಲಿ ದೊಡ್ಡ ದೊಡ್ಡ ಏನೋ ಹೇಳ್ತಿಲ್ಲ ನೀನು, ಮುಖಂಡರುಗಳು ಅವರವೇ ದೊಡ್ಡ ದೊಡ್ಡ ಕಸಾಯಿಖಾನೆಗಳು ಇದಾವೆ. ಅಂತವನ್ನ ತಡೆಗಟ್ಟು ನಿನ್ ತಿಗ್ದಲ್ಲಿ ದಮ್ಮಿದ್ರೆ. ಅದನ್ ಬಿಟ್ಟು
ಹಿಂಗ್ ಪ್ರಮಾಣ ಮಾಡ್ತಾನೆ, ಯಾರೋ 4 ಜನ ಸೇರ್ಸ್ಕೊಂಡ್ಬಿಟ್ಟು ಹುಡುಗರನ್ನ, ನಾವು ಮುಸಲ್ಮಾನ್ ಜೊತೆಗೆ ವ್ಯವಹಾರ ಮಾಡಂಗಿಲ್ಲ, ಅವ್ರನ್ನ ತಲೆ ಎತ್ತಿ ನೋಡಂಗಿಲ್ಲ, ಅವ್ರನ್ನ ಮಾತಾಡ್ಸಂಗಿಲ್ಲ. ನಿನಗೆ ಹೇಳ್ತೀನಿ ಕೇಳು, ಏನೋ ಉಜಿರೆಗೆ ಬರ್ತೀನಿ ಅಂತ ಹೇಳಿಯಲ್ಲ, ನಾನೇ ಸುಲಿಬೇಲೆ ಅಂತೇಳಿ ಅವ್ನ ಹೆಂಗ್ ಪುಂಗ್ಲಿ ಅವ್ನ ಪರವಾಗಿ ಬಾ, ನಾನು ಬರ್ತೀನಿ ಬಾರಲೈ, ನಿನಗೊಬ್ಬನಿಗೆಲ್ಲ ಮೀಸರ್ ನಮಗೆ ಇದೆ ಬಾರಲೈ. ಗಿರೀಶ್ ಅವ್ರು ಮಾತಾಡೋ ತಪ್ಪೇನಿದೆ? ಸರಿ ಇದೆ. ಗಿರೀಶ್ ಅವ್ರು ಮಾತಾಡೋ ತಪ್ಪೇನೈತಪ್ಪ? ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಹೆಸರಲ್ಲಿ ಬಡ್ಡಿ ವ್ಯವಹಾರ ಮಾಡ್ತಕ್ಕಂತ ಶ್ರೀ ಶ್ರೀ ವೀರೇಂದ್ರ ಹೆಗಡೆ ಅವರೇ, ಇದನ್ನ ನಿಲ್ಸ್ಬಿಡಿ. FIR ಆಗಿದೆ, ಅರೆಸ್ಟ್ ಮಾಡ್ರಿ ವೀರೇಂದ್ರ ಹೆಗಡೆ ಅವ್ರನ್ನ. ಅವ್ರಿರ್ತಾರೆ ಧರ್ಮಾಧಿಕಾರಿಗಳು, ಎಂಕ್ವೈರಿ ಮಾಡ್ರಿ. ಸಂವಿಧಾನ ಬಡವರಿಗೊಂದು, ಇದ್ದಂತನಿಗೊಂದ. ಅವನು ಯಾವ್ದೋ ರಾಜ್ಯಸಭಾ ಸದಸ್ಯನಾಗಿರ್ಲಿ, ಅವನು ಎಲ್ಲ ಅವನಿಗೆ ಒಂದೇ ಕಾನೂನು. ಅರೆಸ್ಟ್ ಮಾಡ್ರಿ. ಯಾಕ್ರಿ ಅರೆಸ್ಟ್ ಮಾಡಲ್ಲ? ಒಂದ್ ದೊಡ್ಡವನಂತನ. ನಮ್ಮ ರಾಜಕಾರಣಿಗಳು, ಸನ್ಮಾನ್ಯ ಶ್ರೀ ನಮ್ಮ ಗೃಹ ಸಚಿವರು ಇದ್ರ ಬಗ್ಗೆ ಗಮನ ಹರಿಸಬೇಕು. ಈ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ನಮ್ಮ ಸನ್ಮಾನ್ಯ ಅನ್ನರಾಮಯ್ಯ ಸಿದ್ದರಾಮಯ್ಯ ಅವರು ಹೊರಡಿಸಿದ್ದಾರೆ, ಗುಡ್ ಅಂಡ್ ಫೈನ್. ಬಟ್ ಅದರ ವಿಚಾರವಾಗಿ ಕ್ರಮ ತಗೋಬೇಕು. ಈ ತರ ಪುಡಂಗು ಇವರೆಲ್ಲ ಮಾತುಗಳಿಗೆ ಯಾರು ಇಲ್ಲಿ ಸಪ್ಪಾಕಲ್ಲ. ಕೇಳಿಸ್ಕೊಳ್ಳೋ ಪುನೀತ್ ಕೇರಳಿ, ನೀನು ಪದೇ ಹೇಳ್ತಾ ಇದೀನಿ, ನಾವು ಭಾರತಾಂಬೆಯ ಮಕ್ಕಳು, ನಾವಿರ್ತಕ್ಕಂಥದ್ದು ಭಾರತ ದೇಶದಲ್ಲಿ, ನಾವೆಲ್ಲರೂ ಒಂದೇ. ಹಿಂದೂ, ಮುಸ್ಲಿಂ, ಕ್ರೈಸ್ಟ್, ಸಿಖ್ ಯಾವುದೇ ಧರ್ಮನು ಬೇರೆ ಅಲ್ಲ, ನಾವೆಲ್ಲರೂ ಒಂದೇ. ಒಂದಾಗಿ ಜೀವನ ಮಾಡಿದ್ರಿ ಮಗನೇ, ನಿನಗೂ ಇಲ್ಲಿ ನೆಲೆ ಇದೆ. ಅರ್ಥ ಆಯ್ತಾ? ಇಲ್ಲ ಅಂದ್ರೆ ನಿನಗೆ ಬೆಲೆ ಇಲ್ಲ. ಅರ್ಥ ಮಾಡ್ಕೊಂಬಿಡು. ಬಿಟ್ಟು ಮಾಡ್ತಾ ಇದೀಯ ಏನೋ, ಆಯ್ತು, ಗುಡ್ ಅಂಡ್ ಫೈನ್. ಏನೋ ಒಂದು ಸಂಘಟನೆ ಕಟ್ಟಿದ್ಯಾ, ಕೇಳು. ಸಂಘಟನೆ ಮಾಡಕ್ ದುಡ್ಡು ಬೇಕು, ಸಂಘಟಿಸಕ್ಕೆ ದುಡ್ಡು ಬೇಕು. ಕೇಳು, ಒಳ್ಳೆ ವಿಚಾರ. ರಕ್ಷಣೆ ಮಾಡ್ತಿದೆ ಗೋಮಾತೆಗಳನ್ನ, ಗುಡ್ ಅಂಡ್ ಫೈನ್, ಮಾಡಪ್ಪ, ಬೇಡ ಅನ್ನಲ್ಲ. 4 ಜನಕ್ಕೆ ಒಳ್ಳೇದ್ ಮಾಡ್ತೇವೆ, ಬೇಡ ಅನ್ನಲ್ಲ. ಅದನ್ನ ಬಿಟ್ಟು ಆ ವಿಚಾರ ಇದಕ್ಕೆ ಹೋಗ್ಬೇಡ್ರಿ, ಈ ಸ್ಥಳಕ್ಕೆ ಹೋಗ್ಬೇಡ್ರಿ, ಅಲ್ಲಿಗೆ ಬಂದ್ರಂಗ್ ಮಾಡ್ತೀವಿ, ಇಲ್ಲಿಗೆ ಅವೆಲ್ಲ ಬಿಟ್ಬಿಡಕಂದ. ಎಲ್ಲ ಆಟಗಳು ನೋಡಿದೀವಿ, ಅರ್ಥ ಆಯ್ತಾ? ಎಲ್ಲ ಬಿಟ್ಬಿಟ್ಟು ಸುಮ್ಮನೆ ತೆಪ್ಪಗದೇನ್ ಮಾಡ್ಕೊಂಡಿರ್ತಿ ಅದ್ ಮಾಡ್ಕೊಂಡಿರು. ಬಂದ್ಬಿಡ್ಬೇಡ ದೊಡ್ಡ ಪುಡಂಗ ತರ. ಎಲ್ಲಿ ನಿನಗೇನ್ರ ಗೊತ್ತಲೇ, ತಲೆ ಹಿಡಿಯನ್ಗೆ ಒಂದ್ ಹೆಣ್ಣಿನ ಬೆಲೆ ಗೊತ್ತಾ? ಏನಪ್ಪ ಧರ್ಮ ಅಂತೀಯ? ಏನ್ ಧರ್ಮ? ಆಯ್ತು, ಧರ್ಮದ ಪರವಾಗಿ ಮಾತಾಡ್ತೀನಿ. ನೀನು ಹಿಂದೂ ಪರವಾಗಿ ಮಾತಾಡಪ್ಪ. ನೀನು ಜೈನರ ಪರವಾಗಿ ಯಾಕಪ್ಪ ಓಕೆ? ನೀನು ನಾವಿದೀವಿ ಸರ್ವಧರ್ಮ ಸಂಘಟನೆ ಕಟ್ಕೊಂಡಿದ್ವಿ. ನಾನೊಬ್ಬ ಸರ್ವಧರ್ಮ ಸಂಘಟನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಇದ್ದೀನಿ. ನಾನು ಕೇಳ್ತೀನಿ, ಯಾಕ್ರೆ ನೀವು ತಪ್ಪು ಮಾಡ್ತೀರ? ನೀನೇ ಅವನಲ್ಲ ಕೇಳಕ್ಕೆ, ಬಸ್ ಹೊಡಿಕೆ ನೀನೇ ಅವನ ಕೇಳಕಲೇ. ಸೋ ಕಾಲ್ಡ್ ಪಿಂಪ, ಆನ್ಲೈನ್ ಭಿಕ್ಷುಕ, ಪುನೀತ್ ಕೇರೆ ಅವು ನಿನ್ ಜನ್ಮಕ್ಕೆ. ಇನ್ನೊಂದ್ಸರಿ ನಿಂದೇನೈತ ಅದ್ ಮಾಡ್ಕೊಂಡಿರ್ಬೇಕು. ಎಲ್ಲಾ ಧರ್ಮದಲ್ಲಿ ಏನೋ ವ್ಯತ್ಯಾಸ ಕೇಳಕ್ ನಾವಿದೀವಿ. ಸರ್ವಧರ್ಮದ ಯುವ ಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಇದೀನಿ ನಾನು. ಅರ್ಥ ಆಯ್ತಾ? ನಾವು ಕೇಳ್ತೀನಿ, ಯಾಕ್ರಿ ನೀವು ಜೈನ ಧರ್ಮದಲ್ಲಿ ಇಟ್ಕೊಂಡು ನಮ್ಮ ಹಿಂದೂ ಮಂಜುನಾಥ ಸ್ವಾಮಿನ ನೀವು ಪೂಜೆ ಮಾಡ್ತಾ ಇದ್ರಿ, ಅದು ದುಡ್ಡನ್ನ ಯಾಕೆ ಲೆಕ್ಕಾಚಾರ ಕೊಟ್ಟು ನಾನು ಕೇಳ್ತೀನಿ. ನನಗೆ ರೈಟ್ಸ್ ಇದೆ, ನಿನಗೇನಲ್ಲಿ ರೈಟ್ಸ್ ಇದೆ ಬಸ್ ಹೊಡಿಕೆ? ಹಿಂದೂ ಮುಸ್ಲಿಂ ಎಲ್ಲರಿಗೂ ವಿಷದ ಬೀಜ ಬಿತ್ತಕ್ ಬಂದಿರತಕ್ಕಂತ ನಾಮರ್ದನ ನನ್ನ ಮಗನೇ, ಲಪಂಗ ನನ್ನ ಮಗನೇ, ಇಡಿಯಟ್. ಇನ್ನೊಂದ್ಸರಿ ನೀನೇನ್ರ ಬಂದ್ರೆ ಸರಿ ಇರಲ್ಲ. 36% ಎಷ್ಟೋ ಗಂಡ ಹೆಂಡತಿ ಜೀವನಗಳು ಹಾಳಾಗಿದ್ದಾವೆ ಆ ಸಂಘ ತಗೊಂಡ್ಬಿಟ್ಟು. ಆಮೇಲೆ 20 ಜನ ಸೇರಿಸಿ ಸಂಘ ಮಾಡ್ತಾರೆ, ಆದ್ರೆ ಒಬ್ರು ಇಬ್ರು ಕಟ್ಟಲಿಲ್ಲ, 18 ಜನ ಕಟ್ಟಬೇಕು ಪ್ರತಿ ವಾರ. ಆಯ್ತು, ಅಷ್ಟು ಕನ್ಸನ್ನು, ಅಷ್ಟು ಒಂದು ಸಹಾಯ ಮಾಡೋ ಮನಸ್ಥಿತಿ ನಿಮ್ಮ ಧರ್ಮಾಧಿಕಾರಿಗಳಿಗೆ. ಏನೋ ಹೇಳಿದ್ರೆ ಸೋಕಾಲ್ಡ್ ಸ್ವಯಂ ಘೋಷಿತ ದೇವಮಾನವ, ಅವ್ನ ಕನಸಲ್ಲಿ ದೇವರುಗಳು ಬಂದು ದೇವತೆಗಳು ಧರ್ಮ ದೇವತೆಗಳು ಬಂದ್ರು ಅಂತ ಹೇಳ್ತಾನಲ್ಲ, ಅವನು ಹೆಗಡೆನ ತಗಡ, ಇವರು ಗೌಡನ ಲೋಡನ ಅವನು.
36% ಬಡ್ಡಿ ತಿಂತಿದ್ದಿಲ್ಲ ಅವನು. ಮುಸಲ್ಮಾನ್ 4 ಲಕ್ಷ ಜನ ತಗೊಂಡಿದ್ದಾರೆ. ಅವ್ರಿಗೇನೋ ಒಂದು ಕೃತಜ್ಞತೆ ಹೇಳಿದ್ರು. ಏನ್ ಕೃತಜ್ಞತೆ ಹೇಳ್ಬೇಕಲ್ಲೇ ಬಸುಡಿಕೆ? 36% ಬಡ್ಡಿ ಕಟ್ಟಿ 36% ಬಡ್ಡಿ ಕಟ್ಟಿ ಏನೋ ಕೃತಜ್ಞತೆ ಹೇಳಬೇಕು? ದಯವಿಟ್ಟು ಸರ್ಕಾರ ಇದಕ್ಕೆ ಮುಂದೆ ಬಂದ್ಬಿಟ್ಟು ಈಗೇನು ಮೈಕ್ರೋ ಫೈನಾನ್ಸ್ ಏನು ಇದು ಧರ್ಮಸ್ಥಳ ಸಂಘ ಅದ್ರಲ್ಲಿ ಮೈಕ್ರೋ ಫೈನಾನ್ಸ್ ಆಗಿ ಅದೊಂದು ಪ್ರೂವ್ ಆಗಿರುತ್ತೆ. ಹಾಗಾಗಿ ಈ ಧರ್ಮಸ್ಥಳ ಸಂಘ ಏನ್ ತಗೊಂಡಿದಾರ ಇಲ್ಲಿ ತನಕ ಅದನ್ನ ಮನ್ನಾ ಆಗ್ಬೇಕು ಸಂಪೂರ್ಣವಾಗಿ. ಇಡೀ ಕರ್ನಾಟಕ ಜನತೆ ಏನ್ ಧರ್ಮಸ್ಥಳ ಸಂಘದಿಂದ ಸಾಲ ತಗೊಂಡಿದ್ದೀರಿ, ಅದ್ ಯಾರಪ್ಪನ ದುಡ್ಡಲ್ಲ, ಯಾ ಧರ್ಮಾಧಿಕಾರಿ ದುಡ್ಡಲ್ಲ, ಯಾ ಬೋಸುಡಿಕೆ ದುಡ್ಡಲ್ಲ. ಅದು ನಿಮ್ಮ ದುಡ್ಡು, ನಿಮ್ಮ ಅರಕೆಯ ಕಾಸು, ನಿಮ್ಮ ಉಂಡಿ ಕಾಸು. ಆಯ್ತಾ? ಅದನ್ನ ದಯವಿಟ್ಟು ಸರ್ಕಾರ ಮನ್ನಾ ಮಾಡ್ಬೇಕು. ಈ ಧರ್ಮಸ್ಥಳ ಸಂಘ ಇಲ್ಲಿ ತನಕ ಏನ್ ತಗೊಂಡಿದ್ದಾರೆ, ಈ ಮೈಕ್ರೋ ಫೈನಾನ್ಸ್ ಏನ್ ತಗೊಂಡಿದ್ದಾರೆ, ಆ ಸಾಲಗಳೆಲ್ಲವೂ ಮನ್ನಾ ಆಗ್ಬೇಕು. ಯಾಕಂದ್ರೆ ಅಷ್ಟು ಜನ ದುಡ್ಡು ಕಟ್ಬಿಟ್ಟಿದ್ದಾರೆ, ಅಷ್ಟು ಅಭಿವೃದ್ಧಿ ಮಾಡಿಬಿಟ್ಟಿದ್ದಾರೆ. ದಯವಿಟ್ಟು ಆ ಧರ್ಮಸ್ಥಳ ಸಂಘ ಏನಿದೆಯಲ್ಲ ತಗೊಂಡಿರ್ತಕ್ಕಂತ ಎಲ್ಲಾ ಸದಸ್ಯರುಗಳು ಹೇಳೋದು ನಾನು ಇಷ್ಟೇ. ಅವನು ಹಿಂದೂ ಆಗ್ಲಿ, ಮುಸ್ಲಿಂ ಆಗ್ಲಿ, ಸಿಖ್ ಆಗ್ಲಿ, ಜೈನ್ ಆಗ್ಲಿ, ಕ್ರೈಸ್ತ ಆಗ್ಲಿ, ಯಾರೇ ಆಗಿರ್ಲಿ, ಯಾರು ಕಟ್ಟಕ್ ಹೋಗ್ಬೇಡ್ರಿ. ಅದನ್ನ ಸರ್ಕಾರಕ್ಕೆ ಒಂದು ಮನವಿ ಇಡ್ರಿ, ಪ್ರತಿಯೊಬ್ಬರನ್ನು ಖಂಡಿಸಿ. ಯಾಕೆ 36% ಬಡ್ಡಿ ನೀವು ಗೊತ್ತಿಲ್ಲದಂಗೆ ನೀವೆಲ್ಲ ಕಟ್ಟಿದಿರಿ. ಇವನಿಗೇನು ಗೊತ್ತಾಗತ್ತೆ? ಈ ಬೋಸುಡಿಗೆ ಈಗ ಬಂದಿದ್ದಾನೆ ಪುನೀತ್ ಕೇರಳಿ ಬೋಸುಡ ತಂದೋಯ್ದು ಬಂದ್ಬಿಡ್ದಾನೆ ಎಲ್ಲದಕ್ಕೂ. ಲೇ ನೀನು ಲಾಸ್ಟ್ ವಾರ್ನಿಂಗ್ ಹೇಳ್ತೀನಿ ಕೇಳು. ಆನ್ಲೈನ್ ಭಿಕ್ಷೆ ಬೇಡ ನಿಲ್ಲಿಸ್ಬೇಕಲ್ಲೇ ನೀನು. ನಿನ್ ಮೇಲೆ ಎಫ್ಐಆರ್ ಮಾಡಿಸ್ತೀನಿ. ಆನ್ಲೈನ್ ಭಿಕ್ಷೆ ಬೇಡ್ತೀನಿ ಧರ್ಮದ ಹೆಸರು ಹೇಳ್ಕೊಂಡು. ನಿನ್ನ ಧರ್ಮ ಹಿಂದೂ ರಾಷ್ಟ್ರ ರಕ್ಷಣೆ ಮಾಡ್ತೀನಿ ನಾನು ನಿನಗೆ ಮಾಡಪ್ಪ ಅಂತ ಹೇಳಿ ಯಾರು ಹೇಳಿದಾರಲ್ಲಿ? ಆನ್ಲೈನ್ ಭಿಕ್ಷೆ ಬೇಡ್ತೀಯ ಬೋಸುಡಿಕೆ? ನಾನು ಹೇಳ್ತಾ ಇದ್ದೀನಿ ಕೇಳ, ಧರ್ಮಸ್ಥಳ ಧರ್ಮ ಇಲ್ಲ ಕಣ. ನಿಜವಾಗಿ ಆ ಮಂಜುನಾಥ ಸ್ವಾಮಿ ನಿಜವಾಗ್ಲು ಆ ಶಕ್ತಿ, ಆ ದೈವ ಇದ್ದದ್ದೇ ನಿಜವಾದ್ರೆ ಅಲ್ಲಿ ಮಾಡಿರ್ತಕ್ಕಂತ ಸೌಜನ್ಯ ಕೊಲೆ ಆಗಿರ್ಬೋದು, ಈ 462 ಪ್ರಕರಣದಲ್ಲಿ ಯಾರ್ಯಾರಿಗೆ ಅನ್ಯಾಯ ಆಗಿದೆ, ಈ ವರ್ಷದ ಒಳಗಾಗಿ ಆ ಮಂಜುನಾಥ ಸ್ವಾಮಿ ಶಿಕ್ಷೆ ಕೊಟ್ಟು ಇಡೀ ಕರ್ನಾಟಕ ಜನತೆ ತೋರಿಸ್ಬೇಕು. ಆ ಸೌಜನ್ಯ ತಾಯಿ ಆ ಗುಪ್ತಾಂಕ 6 ಇಂಚು ಮಣ್ಣು ಹಾಕಿದ್ರಲ್ಲ, ಆ ನನ್ನ ಮಕ್ಕಳಿಗೆ, ಪಾಪಿ ನನ್ನ ಮಕ್ಕಳಿಗೆ ಆ ಮಂಜುನಾಥ ಸ್ವಾಮಿ ನಿಜವಾಗ್ಲೂ ಇದ್ರೆ ತೋರಿಸ್ಲೇಬೇಕು. ಆ ಕೊಲೆಗಡುಕರ ಆ ಕೃತ್ಯ ಮಾಡ್ತಾರ, ಅವ್ರ ಪರವಾಗಿ ಮಾತಾಡ್ತಾರಲ್ಲ, ಆ ಕೊಲೆಗಡುಕರ ಪರವಾಗಿ ಮಾತಾಡ್ತಾ ಇರಲ್ಲ, ಆ ನನ್ನ ಮಕ್ಕಳಿಗೆ ತಕ್ಕ ಪಾಠ ತೋರಿಸ್ಲೇಬೇಕು. ಆ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ನಿಜವಾಗಿ ಇದ್ದದ್ದೇ ನಿಜವಾದ್ರೆ, ಆ ದೈವ ಇದ್ದದ್ದೇ ನಿಜ ಆದ್ರೆ ತೋರಿಸ್ಲೇಬೇಕು. ನೀನಲ್ಲೇ ಪೇಮೆಂಟ್ ಗಿರಾಕಿ, ಹಿಂದೂ ರಾಷ್ಟ್ರ ರಕ್ಷಣೆ ಮಾಡ್ತೀನಿ ಅಂತೇಳಿ ಫೋನ್ ಪೇ, ಗೂಗಲ್ ಪೇ ಇಸ್ಕೊಂತಿರೋದು ನೀನಲ್ಲೇ ಪೇಮೆಂಟ್ ಗಿರಾಕಿ. ಮಾಡ್ತಾರ ಬಿಡಪ್ಪ. ಇಲ್ಲಿ ಹೇಳ್ತಾರೆ ಕೆಲವರು ನಮ್ಮ ಸ್ನೇಹಿತರು, ಅಣ್ಣ ಅಲ್ಲಿ ವೀರೇಂದ್ರ ಹೆಗ್ಡೆ ಅವರಿಗೆಲ್ಲ ಫೋನ್ ಪೇ ಮಾಡ್ತಾನೆ ಅಣ್ಣ. ಕರೆಕ್ಟ್ ಮಾಡ್ತಾರೆ, ಮಾಡ್ದಕ್ಕೆ ನನ್ನ ಮಕ್ಳಿಗೆ ಮಾತಾಡೋದು. ಆ ಧರ್ಮಸ್ಥಳ ಸಂಘದ ಪರವಾಗಿ ಬಂದ್ಬಿಟ್ಟ ನೀನು. ಆ ಸೌಜನ್ಯ ಇದು ಸ್ಟಾರ್ಟಿಂಗು ಈ 2012 ಇಸ್ವಿಗಾಗಿರ್ತಕ್ಕಂತ ಆ ತಾಯಿ ಒಂದು ಈ 12-13 ವರ್ಷದ್ದು ಇನ್ನೂ ನ್ಯಾಯ ಸಿಗ್ತಿಲ್ಲ ಸೌಜನ್ಯಗೆ. ಮಣ್ಣಾಗಿ ಆ ತಾಯಿ ಮೂಳೆನೂ ಸಿಗ್ಲಿಲ್ದಾಗೆ ಏನೂ ಇಲ್ಲ. ಇನ್ನೂ ಆ ತಾಯಿ ನ್ಯಾಯ ಸಿಕ್ಕಿಲ್ಲ. ಈ ನನ್ನ ಮಗ ಬಂದ್ಬಿಟ್ಟ, ಧರ್ಮಸ್ಥಳ ಸಂಘದ ಬಗ್ಗೆ ಮಾತಾಡ್ತೀರಿ, ಶ್ರೀಶಕ್ತಿ ಸಂಘದ ಬಗ್ಗೆ ಮಾತಾಡ್ತೀರಿ ಅಂತೇಳಿ ಬೋಸುಡಿಕೆ. ಸ್ನೇಹಿತರೆ, ನಾನು ಹೇಳೋದಿಷ್ಟೇ, ಯಾರು ದೇವಸ್ಥಾನದಲ್ಲಿ ಜನ ಮರಳೋ, ಜಾತ್ರೆ ಮರಳೋ, ಶಂಭುಲಿಂಗ ಏನೋ ಮರಳೋ ಅಂತ ಹೇಳ್ತಾರೆ ನಮ್ ಗುರುಗಳೊಬ್ರು. ಹಾಗಾಗಿ ನೀವು ಯಾವುದೇ ದೇವಸ್ಥಾನಕ್ಕೆ ಹೋದ್ರು ದೇವ್ರ ದುಡ್ಡು ಹಾಕು ಅಂತ ಯಾರಿಗೂ ಕೇಳಲ್ಲ ಸ್ವಾಮಿ. ಅರ್ಥ ಮಾಡ್ಕೊಳ್ಳಿ, ಇದ್ರ ಮೇಲೆ ನಿಮಗೆ ಬಿಟ್ಟಿದ್ದು. ದೇವಸ್ಥಾನಗಳಲ್ಲಿ ಮಾಡ್ತಾ ಇರಲ್ಲ, ಪ್ಯೂರ್ ಆಗಿ ಹೇಳ್ತೀನಿ ಕೇಳ್ರಿ, ದಂಧ
ದಂಧ ಮಾಡ್ತಾ ಇದಾರೆ. ಯಾವ್ದೇ ದೇವಸ್ಥಾನ ಆಗಿರ್ಬೋದು, ದಂಧೆ ಪ್ಯೂರ್ಲಿ ಹೇಳಕಚ್ಚಿನಿ, ದಂಧೆ ಮಾಡ್ತಾ ಇದ್ದಾರೆ. ದೇವರ ಹೆಸರು ಇಟ್ಕೊಂಡು ದಂಧೆ ಮಾಡ್ತಾ ಇದ್ದಾರೆ ಅಷ್ಟೇ. ಇದ್ರ ಮೇಲೆ ನಾನು ಜಾಸ್ತಿ ಹೇಳಲ್ಲ. ನೀವ್ ಹೆಂಗ್ ತಗೊಂತೀರ ನಿಮಗೆ ಬಿಟ್ಟಿದ್ದು. ಜೈ ಕರ್ನಾಟಕ ಮಾತೆ. ಲವ್ ಯು.